12ನೇ ಶತಮಾನದಲ್ಲಿ ಜಾತಿ ವ್ಯವಸ್ಥೆ ಮೇಲು ಕೀಳು ಎಂಬ ಪಿಡುಗನ್ನ ಹೋಗಲಾಡಿಸಲು ಶೋಷಣೆಗೆ ಒಳಗಾದವರನ್ನ ಕಂಡು ಅವರ ಬಾಳಿಗೆ ಬೆಳಕಾಗಿ ಅಸ್ಪೃಶ್ಯತೆಯ ನಿವಾರಣೆಗೆ ಕಂಕಣಬದ್ಧವಾಗಿ ನಿಂತವರು ಬಸವಣ್ಣನವರು ಎಂದು ನಿವೃತ್ತ ಪ್ರಾಚಾರ್ಯ ಎಸ್ಬಿಕೆ ಗೌಡರ ಹೇಳಿದರು. ಮುಂಡರಗಿ ತಾಲೂಕು ಘಟಕ ಕನ್ನಡ ಸಾಹಿತ್ಯ ಪರಿಷತ್ತು ವತಿಯಿಂದ ವಿಶ್ವಗುರು ಬಸವಣ್ಣನವರ ಜಯಂತಿಯನ್ನ ಹಿರಿಯ ಕವಿಗಳಾದ ಶಂಕರ ಕೂಕನೂರ ಇವರ ತೋಟದಲ್ಲಿ ಆಚರಿಸಲಾಯಿತು. ಕಾರ್ಯಕ್ರಮವನ್ನ ಉದ್ದೇಶಿಸಿ ಉಪನ್ಯಾಸಕರಾಗಿ ಮಾತನಾಡಿದ ಅವರು, ಆಗಿನ ಶೋಷಿತ ವರ್ಗದ ಮೇಲೆ ಆಗುತ್ತಿರುವ ದಬ್ಬಾಳಿಕೆ ವಿರುದ್ಧ ನಿಂತು ತುಳಿತಕ್ಕೆ ಒಳಗಾದವರೆಲ್ಲರನ್ನ ಒಂದೆಡೆ ಸೇರಿಸಿದ ಕೀರ್ತಿ ಜಗಜ್ಯೋತಿ ಬಸವಣ್ಣನವರಿಗೆ ಸಲ್ಲುತ್ತದೆ. ಅವರ ವಚನಗಳು ಮಾನವರ ಉದ್ಧಾರಕ್ಕೆ ದಾರಿಯಾಗಿವೆ ಎಂದು ಉಪನ್ಯಾಸ ನೀಡಿದರು. ವಿವೇಕವಂತರನ್ನಾಗಿ ಮಾಡಿದಂತ ಶ್ರೇಯಸ್ಸು ಬಸವಣ್ಣನಿಗೆ ಸಲ್ಲಬೇಕು. ಯಾಕಂದ್ರೆ ಆಗಿನ ಸಮಾಜದೊಳಗೆ ಜನಸಾಮಾನ್ಯರು ಆನಂತರ ಕಮ್ಮಿ ಕುಲದವರು ಬದುಕುದ ಕಷ್ಟ ಆಗಿತ್ತು. ಅವಾಗ ವರ್ಣಾಶ್ರಮ ಪದ್ಧತಿ ಇತ್ತು. ತಲೆಯಿಂದ ಬ್ರಾಹ್ಮಣ ಹುಟ್ಟಿದ್ನಂತ, ರಟ್ಟಿಯಿಂದ ಕ್ಷತ್ರಿಯ ಹುಟ್ಟಿದ್ನಂತ, ತೊಡೆಯಿಂದ ವೈಶ್ಯ ಹುಟ್ಟಿದ್ನಂತ, ಕಾಲಾಗಿಂದ ಶೂದ್ರ ಹುಟ್ಟಿದ್ನಂತ. ಹೀಗಾಗಿ ಅವರು ಯಾವಾಗಲೂ ದೊಡ್ಡ ಜಾತಿ ಒಳಗನ ಬಂದಾರ. ಅವರು ಈ ಸಣ್ಣ ಜಾತಿಯವರ ಬಗ್ಗೆ ಬಹಳಷ್ಟು ಶೋಷಣೆ. ಅಧ್ಯಕ್ಷತೆ ವಹಿಸಿದ ಕಸಾಪ ಅಧ್ಯಕ್ಷ ಎಂಜಿ ಗಚ್ಚಣ್ಣವರ ಮಾತನಾಡಿ, ಬಸವಣ್ಣನವರು ಬರೆದ ಸರ್ವಶ್ರೇಷ್ಠ ವಚನ ಕಳಬೇಡ ಕೊಲಬೇಡ ಎಂಬ ವಚನದ ಮೂಲಕ ಜನರಿಗೆ ಅರಿವಿನ ಮಹತ್ವ, ಆದರ್ಶದ ಬದುಕು, ಜೀವನದುದ್ದಕ್ಕೂ ಸರ್ವರನ್ನ ಸಮಾನವಾಗಿ ಕಂಡವರು ಬಸವಣ್ಣನವರು ಎಂದರು. ಬಸವಣ್ಣನವರು 12ನೇ ಶತಮಾನದೊಳಗೆ ಒಂದು ಅದ್ಭುತ ಕ್ರಾಂತಿಯನ್ನ ಮಾಡುವುದರ ಜೊತೆಗೆ ಇಡೀ ದೇಶದ ಮೂಲೆ ಮೂಲೆಗಳಿಂದ ಶರಣರನ್ನ ಆಕರ್ಷಣೆ ಮಾಡಿದ್ರು. ಆ ಎಲ್ಲ ಬಂದಂತ ಶರಣರು ಏನ್ ಮಾಡಿದ್ರು ಅಂತಂದ್ರೆ, ಕೇವಲ ಬಂದು ಕೂಡುವಂತ ಕೆಲಸ ಮಾಡಲಿಲ್ಲ, ಕಾಯಕ ಮಾಡಿದ್ರು. ಕಾಯಕದ ಜೊತೆಗೆ ಅವರು ದಾಸೋಹವನ್ನು ಮಾಡಿದ್ರು. ಅಲ್ಲಿರ್ತಕ್ಕಂಥ ಎಲ್ಲ ಜನರ ಜೊತೆಗೆ ಸಮಾನತೆಯನ್ನ ರೂಢಿಸುವಂತ ಕೆಲಸ ಮಾಡಿದ್ರು. ಈ ಸಂದರ್ಭದಲ್ಲಿ ಪತಂಜಲಿ ತಾಲೂಕು ಯೋಗ ಸಮಿತಿ ಅಧ್ಯಕ್ಷರಾದ ಮಂಜುನಾಥ್ ಆಳವಂಡಿ, ಕಸಾಪ ಗೌರವ ಕಾರ್ಯದರ್ಶಿ ಮಂಜುನಾಥ್ ಮುಧೋಳ, ಕಸಾಪ ಸದಸ್ಯರಾದ ಸುರೇಶ ಬಾವಿಹಳ್ಳಿ, ಕೃಷ್ಣ ಸಾವುಕಾರ, ಲಿಂಗರಾಜ ದಾವಣಗೆರೆ, ಗಂಗಮ್ಮ ಕೂಕನೂರ, ಮಂಜುನಾಥ ಕೂಕನೂರ, ಡಾಕ್ಟರ್ ಅಶೋಕ ಕೂಕನೂರ, ತಾಲೂಕು ವೀರಶೈವ ಅಧ್ಯಕ್ಷರಾದ ಎಸ್ಎನ್ ದೋಣಿ, ಉಷಾ ಸಿದ್ದಣ್ಣ ತಳಕಲ್, ಶೇಖಣ್ಣ ಕೂಕನೂರ, ಕನ್ನಡ ಸಾಹಿತ್ಯ ಪರಿಷತ್ತು ಸದಸ್ಯರು, ಪತಂಜಲಿ ಯೋಗ ಸಮಿತಿ ಸದಸ್ಯರು ಭಾಗವಹಿಸಿದ್ದರು. ಕಸಾಪ ಗೌರವ ಕಾರ್ಯದರ್ಶಿ ಮಂಜುನಾಥ ಮುಧೋಳ ಕಾರ್ಯಕ್ರಮ ನಿರೂಪಿಸಿದರು. ಲಿಂಗರಾಜ ದಾವಣಗೆರೆ ವಂದಿಸಿದರು. ಉಡುಚಪ್ಪ ತಿಗರಿ, 9 ಲೈವ್ ನ್ಯೂಸ್, ಗದಗ.